ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಚೀನಿಕಾಯಿ ಕಡುಬು ಅಥವಾ ಚೀನಿಕಾಯಿ ಮುದ್ದೆ ಅನ್ನೋದನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆಯೇ ಹೊಸಬರಾದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕೋ ವೀಡಿಯೋಸ್ದು ನೋಟಿಫಿಕೇಷನು ನಿಮಗೆ ಮೊದಲಿಗೆ ಬರುತ್ತೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಚೀನಿಕಾಯಿ ಕಡುಬನ್ನ ಮಾಡ್ತಾರೆ. ಒಬ್ಬೊಬ್ಬರು ಸ್ವೀಟು, ಒಬ್ಬೊಬ್ಬರು ಖಾರ, ಈ ರೀತಿಯಾಗಿ ಮಾಡ್ತಾರೆ. ನಾನು ಇವತ್ತು ಸ್ವೀಟು ಖಾರ ಎರಡೂ ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಡಿಫ್ರೆಂಟಾಗಿ ಕೂಡ ಮಾಡ್ತಾಯಿದ್ದೀನಿ. ಈ ಚೀನಿಕಾಯಿ ಕಡುಬು ಮೇಲೆ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಕಾಂಬಿನೇಷನ್ ಸಖತ್ತಾಗಿರುತ್ತೆ. ಮೊದಲಿಗೆ ನಾನು ಚೀನಿಕಾಯಿ ಕಡುಬು ಮಾಡೋದಕ್ಕೆ 1 ಲೋಟ ಆಗುವಷ್ಟು ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಬರುತ್ತಲ್ವ, ಅದನ್ನು ತೊಗೊಂಡಿದ್ದೀನಿ. ಇವಾಗ ಚೀನಿಕಾಯಿನ ಕಟ್ ಮಾಡ್ಕೊಬೇಕು. ಇದಕ್ಕೆ ಚೀನಿಕಾಯಿ ಸಿಹಿಗುಂಬಳ ಅಥವಾ ಸ್ವೀಟ್ ಪಂಪ್ಕಿನ್ ಅಂತ ಕರೀತಾರೆ. ಕೆಲವೊಬ್ಬರಿಗೆ ಇದು ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ, ನೋಡಿರ್ತಾರೆ, ಕೆಲವೊಬ್ರಿಗೆ ಗೊತ್ತಿರಲ್ಲ. ಯಾಕಂದರೆ ನಾನು ಲಾಸ್ಟ್ ಟೈಮು ಹಾಕಿದಾಗ ಚೀನಿಕಾಯಿ ಅಂದರೆ ಏನು ನಮಗೆ ಗೊತ್ತಿಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡಿ ಕೇಳಿದ್ರಿ. ಅದಕ್ಕೋಸ್ಕರ ಈ ಸಲ ನಾನು ಚೀನಿಕಾಯಿನ ತೋರಿಸ್ಬಿಟ್ಟೆ ವಿಡಿಯೋನ ಮಾಡೋಣ ಅಂತ ಹೇಳಿಬಿಟ್ಟು ಚೀನಿಕಾಯಿ ಕಟ್ ಮಾಡ್ತಾಯಿರೋ ವಿಡಿಯೋನ ಸಮೇತ ಹಾಕ್ತಾಯಿದ್ದೀನಿ. ಮೊದಲಿಗೆ ಇಲ್ಲಿ ಚೀನಿಕಾಯಿನ ಅರ್ಧಕ್ಕೆ ಕಟ್ ಮಾಡ್ಕೊಬೇಕು. ಚೀನಿಕಾಯಿ ಕಟ್ ಮಾಡಿಬಿಟ್ಟು ಅದ್ರ ಒಳಗಡೆ ಇರುವಂಥ ಬೀಜ ಎಲ್ಲ ತೆಗೆದು ಬಿಸಾಕಬೇಕು. ಇದೇನು ನಮಗೆ ಬೇಡ. ಕೆಲವೊಬ್ಬರು ಇದನ್ನು ಹೊಡೆದುಬಿಟ್ಟು ತಿಂತಾರೆ. ನೆಕ್ಸ್ಟು ಇದ್ರ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗಿಬೇಕಾಗತ್ತೆ. ಯಾಕೆಂದರೆ ತುಂಬ ಗಟ್ಟಿ ಇರುತ್ತೆ ಸಿಪ್ಪೆ. ಗಟ್ಟಿ ಇರೋದ್ರಿಂದ ಇದು ತುರಿದು ಹಾಕ್ಕೊಳ್ತೀವಲ್ವ, ಆವಾಗ ಅದು ಬಾಯಿಗೆ ಸಿಗುತ್ತೆ, ಅಷ್ಟೊಂದು ಟೇಸ್ಟ್ ಆಗೋಲ್ಲ. ಅದಕ್ಕೋಸ್ಕರ ಮೇಲ್ಗಡೆ ಇರುವಂಥ ಸಿಪ್ಪೆನೆಲ್ಲ ತೆಗೆದು ಹಾಕಬೇಕಾಗತ್ತೆ. ಈಗ ಎಲ್ಲ ಚೀನಿಕಾಯ್ದು ಸಿಪ್ಪೆನ ತೆಗೆದಿಟ್ಕೊಂಡಿದ್ದೀನಿ. ಅಂದರೆ ನಾನು ಇಲ್ಲಿ ಒಂದು 1/4 ಭಾಗ ಆಗೋಷ್ಟು ಚೀನಿಕಾಯಿನ ಬಳಸ್ಕೊಂಡಿದ್ದೀನಿ. ಮೆಜರ್ಮೆಂಟಲ್ಲಿ ಹೇಳಬೇಕು ಅಂತ ಹೋದರೆ, ಇವಾಗ 1 ಲೋಟ ಅಕ್ಕಿ ರವೆನ ತೊಗೊಂಡಿದ್ದೀರಾ ಅಂತಂದರೆ ನೀವು 1.5 1 ಮುಕ್ಕಾಲು ಕಪ್ ಆಗುವಷ್ಟು ಚೀನಿಕಾಯಿ ತುರಿನ ತೊಗೊಬೇಕಾಗತ್ತೆ. ಯಾವಾಗಲೂ ನಾವು ಅಕ್ಕಿ ತರಿಗಿಂತ ಸ್ವಲ್ಪ ಜಾಸ್ತಿನೇ ಚೀನಿಕಾಯಿ ತುರಿನ ತೊಗೊಬೇಕು. ಆವಾಗಲೇ ರುಚಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಈಗ ನೋಡ್ತಾ ಇರ್ಬೋದು, ಇವಾಗ ನಾನು ಎಲ್ಲ ಚೀನಿಕಾಯಿನ ತುರಿದು ಇಟ್ಕೊಂಡಿದ್ದೀನಿ. ನಾನು ಇಲ್ಲಿ 1.5 ಕಪ್ ಆಗುವಷ್ಟು ಚೀನಿಕಾಯಿ ತುರಿನ ತೊಗೊಂಡಿದ್ದೀನಿ. ಇವಾಗ ಇದನ್ನು ನಾವು ಬಾಳೆ ಎಲೆಯಲ್ಲಿ ಸುತ್ತೋದಲ್ವ ಕಡುಬನ್ನ, ಅದಕ್ಕೋಸ್ಕರ ಸ್ವಲ್ಪ ಬಾಳೆ ಎಲೆನ ತೊಗೊಂಡ್ಬಿಟ್ಟು ಹೀಗೆ ಗ್ಯಾಸ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಬಾಡಿಸ್ಕೊಬೇಕಾಗತ್ತೆ. ನಾವು ಯಾಕೆ ಬಾಳೆ ಎಲೆನ ಬಾಡಿಸ್ಕೊಬೇಕು ಅಂತಂದರೆ, ಬಾಳೆ ಎಲೆನ ನಾವು ಫೋಲ್ಡ್ ಮಾಡಬೇಕಾದ್ರೆ ಅದು ಮಡ್ಚಿ ಹೋಗಲ್ಲ. ಅದಕ್ಕೋಸ್ಕರ ನಾವು ಸ್ವಲ್ಪ ಬಾಳೆ ಎಲೆನೆಲ್ಲ ಬಾಡಿಸ್ಕೊಬೇಕಾಗತ್ತೆ. ಬಾಡಿಸ್ಕೊಂಡಿಲ್ಲ ಅಂತಂದರೆ ಎಲ್ಲ ಒಡೆದು ಹೋಗ್ಬಿಡುತ್ತೆ ಎಲೆ. ಬಾಳೆ ಎಲೆನೆಲ್ಲ ಬಾಡಿಸಿದ್ದಾಗಿದೆ. ಇವಾಗ ಒಂದು ಮಿಕ್ಸಿ ಜಾರ್ಗೆ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. 1 ಮುಷ್ಟಿ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ 1 ಚಮಚ ಆಗುವಷ್ಟು ಅಂಟು ಬೆಲ್ಲ ಬರುತ್ತಲ್ವ, ಆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಗಟ್ಟಿ ಬೆಲ್ಲ ಕೂಡ ಹಾಕ್ಕೊಬೋದು. ಇದ್ರ ಜೊತೆಗೇ ಸ್ವಲ್ಪ ನೀರನ್ನು ಕೂಡ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾನು ಒಂದ್ಸಲ ಮಿಕ್ಸಿ ಮಾಡಿದೆ, ಅದು ಅಂಟಾಗಿರೋಂಥ ಬೆಲ್ಲ ಆಗಿರೋದ್ರಿಂದ ಒಂದ್ಸಲಕ್ಕೆ ಮಿಕ್ಸ್ ಆಗಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿಕೊಂಡೆ. ಇವಾಗ ಒಂದು ಬಾಣಲಿನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಬಿಟ್ಟು ಇದು ಎಣ್ಣೆ ಕಾದ್ರ ಮೇಲೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಉದ್ದಿನಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಚಟಪಟ ಅಂದ್ರ ಮೇಲೆ ಇವಾಗ ನಾವು ಆವಾಗಲೇ ತೆಗೆದಿಟ್ಕೊಂಡ್ವಲ್ಲ 1 ಕಪ್ ಆಗುವಷ್ಟು ರವೆನ, ಆ ರವೆನ ಇದರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಇದನ್ನು ಫ್ರೈ ಮಾಡ್ಕೊಬೇಕಾಗತ್ತೆ. ನಾವು ಆದಷ್ಟು ಲೋ ಫ್ಲೇಮ್ನಲ್ಲಿ ರವೆನ ಫ್ರೈ ಮಾಡ್ಕೊಬೇಕಾಗತ್ತೆ. ನಾವು ಇವಾಗ ಉಪ್ಪಿಟ್ಟಿಗೆಲ್ಲ ರವೆ ಹುರ್ಕೊಳ್ತೀವಲ್ಲ, ಯಾವ ರೀತಿ ಉದ್ರುದ್ರಾಗಿ ಬರುತ್ತೆ ನೋಡಿ, ಅದೇ ರೀತಿ ಉದ್ರುದ್ರಾಗಿ ಬಂದರೆ ಒಳ್ಳೆಯದಾಗುತ್ತೆ. ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಏಲಕ್ಕಿ ಪುಡಿ, ಹಾಗೆ ರುಚಿಗೆ ಬೇಕಾದಷ್ಟು ಉಪ್ಪು, ಹಾಗೆ ಮಿಕ್ಸಿಲಿ ಮಾಡಿ ಇಟ್ಕೊಂಡ್ವಲ್ಲ ಇವಾಗ ಮಸಾಲೆದು ಪೇಸ್ಟು, ಅದು ಹಾಗೆ ತುರಿದಿಟ್ಕೊಂಡಿರುವಂಥ ಚೀನಿಕಾಯಿನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 1 ಚಮಚ ಆಗುವಷ್ಟು ಜೀರಿಗೆನ ಕೂಡ ಮೇಲ್ಗಡೆಯಿಂದ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಈಗ ಇದನ್ನು ಲೋ ಫ್ಲೇಮ್ನಲ್ಲೇ ಇಟ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಯಾಕಂದರೆ ಇದರಲ್ಲಿ ನೀರು ಬಿಡೋ ಚಾನ್ಸಸ್ ಕೂಡ ಇರುತ್ತೆ. ಕೆಲವು ಚೀನಿಕಾಯಿನಲ್ಲಿ ನೀರು ಕೂಡ ಬಿಡೋದಿಲ್ಲ. ಆ ಟೈಮ್ನಲ್ಲಿ ನಾವು ಇದಕ್ಕೆ ನೀರನ್ನು ಮತ್ತೆ ಸೇರಿಸ್ಬೇಕಾಗತ್ತೆ. ಈಗ ನಾನು ತೊಗೊಂಡಿರುವಂಥ ಚೀನಿಕಾಯಿ ಕೂಡ ಅಷ್ಟೇ ನೀರು ಬಿಟ್ಟಿರಲಿಲ್ಲ. ಅದಕ್ಕೋಸ್ಕರ ನಾನೇ ಮೇಲ್ಗಡೆಯಿಂದ ನೀರನ್ನು ಸ್ವಲ್ಪ ಚಿಮುಕ್ಸ್ಕೊಳ್ತಾ ಇದ್ದೀನಿ. ನೀವು ಒಂದೇ ಸಲಕ್ಕೆ ನೀರನ್ನು ಚಿಮುಕಿಸ್ಬಾರ್ದು, ಯಾಕೆಂದರೆ ಇದು ಅಂಟಾಗಿ ಮುದ್ದೆ ಆಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರನ್ನು ಚಿಮುಕಿಸ್ಬಿಟ್ಟು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಬರಬೇಕಾಗುತ್ತೆ. ಎಷ್ಟು ನೀರನ್ನು ಸೇರಿಸ್ಬೇಕು, ಯಾವ ಹದದಲ್ಲಿರಬೇಕು ಅಂತ ನಾನು ಹೇಳ್ತೀನಿ ಇವಾಗ. ಈಗ ಇದಕ್ಕೆ ಮತ್ತೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದ್ದೀನಿ. ನೋಡಿ, ನೀವು ನೋಡ್ತಾ ಇರ್ಬೋದು, ಹದ ನಿಮಗೆ ಗೊತ್ತಾಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಉಂಡೆ ಕಟ್ಟಿದಾಗ ಸ್ವಲ್ಪ ಅದು ಗಟ್ಟಿಯಾಗಿ ಹಿಡ್ಕೊಬೇಕು, ಆ ಹದದಲ್ಲಿ ಇರಬೇಕಾಗತ್ತೆ. ಈಗ ಹಿಟ್ಟು ರೆಡಿ ಆಗಿದೆ. ಈಗ ನಾವು ಆವಾಗಲೇ ಬಾಡಿಸಿ ಇಟ್ಕೊಂಡ್ವಲ್ಲ, ಆ ಬಾಳೆ ಎಲೆ ಮೇಲೆ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಟ್ಟನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಈ ರೀತಿಯಾಗಿ ಸ್ವಲ್ಪನೇ ಪ್ರೆಸ್ ಮಾಡ್ಕೊಬೇಕಾಗತ್ತೆ. ನೀವು ಜಾಸ್ತಿ ಹಿಟ್ಟು ಬೇಕಾದರೂ ಹಾಕೊಬೋದು, ಇಲ್ಲ ಕಡಿಮೆದೇ ಹಾಕ್ಕೊಳ್ಬೇಕಾದ್ರೂ ಮಾಡ್ಕೊಬೋದು. ಸಣ್ಣದು ಸಾಕು ಅಂತಾದರೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಾಡ್ಕೊಳ್ಳಿ. ಇವಾಗ ನೋಡಿ, ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಈ ರೀತಿಯಾಗಿ ಬಾಳೆ ಎಲೆನ ಸುತ್ತಿ ಸೈಡಲ್ಲಿ ಇಟ್ಕೊಳ್ತಾ ಇದ್ದೀನಿ.
ಈಗ ಉಳಿದಿರುವಂಥ ಎಲ್ಲ ಚೀನಿಕಾಯಿ ಕಡುಬನ್ನು ಕೂಡ ಇದೇ ರೀತಿಯಾಗಿ ಎಲ್ಲ ಬಾಳೆ ಎಲೆನಲ್ಲಿ ಸುತ್ತಬಿಟ್ಟು ಇಟ್ಕೊಳ್ತಾ ಇದ್ದೀನಿ. ಈಗೊಂದು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಇಟ್ಕೊಂಡಿದ್ದೀನಿ. ಆ ನೀರನ್ನು ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿ ಬರೋದಕ್ಕೆ ಶುರು ಆದ್ರ ಮೇಲೆ ಎಲ್ಲ ಕಡುಬುಗಳನ್ನು ಈ ಇಡ್ಲಿ ಪಾತ್ರೆ ಒಳಗೆ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಇಡ್ಲಿ ಪಾತ್ರೆ ಒಳಗೆ ಹಾಕ್ಕೊಂಡ್ಬಿಟ್ಟು ಮೇಲ್ಗಡೆಯಿಂದ ಮತ್ತು ಬಾಳೆ ಎಲೆನ ಮುಚ್ಚಬಿಟ್ಟು 15ರಿಂದ 20 ನಿಮಿಷ ಇದನ್ನು ಬೇಯಿಸ್ಬೇಕಾಗತ್ತೆ. ಅವಾಗ ಇದು ಚೆನ್ನಾಗಿ ಬೆಂದಿರುತ್ತೆ. ಬೇಯಲಿಲ್ಲ ಅಂದರೆ ಮತ್ತೊಂದು ಸ್ವಲ್ಪ ಹೊತ್ತು ಇಟ್ಕೊಂಡ್ಬಿಟ್ಟು ಬೇಯಿಸ್ಕೊಳ್ಳಿ. ಯಾಕೆಂದರೆ ಕೆಲವೊಬ್ಬರು ಮನೆ ರವೆ ಒಂದೊಂದು ರೀತಿನಲ್ಲಿರುತ್ತೆ, ಅದಕ್ಕೋಸ್ಕರ ಮತ್ತೆ ಬೇಯಿಸ್ಕೊಳ್ಳಿ ಬೆಂದಿಲ್ಲ ಅಂತ ಆದರೆ. ಈಗ ನಾನು ಒಂದು 20 ನಿಮಿಷ ಇಟ್ಟು ಬೇಯಿಸಿದ್ದೀನಿ. ಈಗ ನಮ್ಮ ಕಡುಬು ರೆಡಿ ಆಗಿದೆ. ಹೇಗಾಗಿದೆ ನೋಡೋಣ. ನೋಡಿ ಎಷ್ಟು ಸಕ್ಕತ್ತಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬ್ರಾದರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋಂಥ ಬೆಲ್ ಐಕಾನ ಕ್ಲಿಕ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನೋಡ್ತಾ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ. ಲವ್ ಯು ಆಲ್. ಬಾಯ್ ಬಾಯ್. ಮತ್ತೆ ಯಾವುದಾದ್ರೂ ಹೊಸ ವಿಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ.